ಶ್ರೀ ಗುರುಭ್ಯೋ ನಮಃ. ಇವತ್ತೊಂದು ಸರ್ವ ಯಂತ್ರಗಳಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡುವಂಥ ಮಂತ್ರದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಈ ಮಂತ್ರವು ಎಲ್ಲ ಯಂತ್ರಗಳಿಗೆ ಅಭಿಮಂತ್ರಿಸಿ ಕಟ್ಟಿದರೆ ಆ ಯಂತ್ರವು ಜಾಗೃತ ಆಗುತ್ತದೆ, ಆಮೇಲೆ ಕಾರ್ಯ ಯಶಸ್ವಿ ಆಗ್ತವೆ. ಇದನ್ನು ಯಾವ ರೀತಿ ಸಿದ್ಧಿ ಮಾಡಬೇಕಪ್ಪ ಅಂದರೆ, ಗ್ರಹಣವಾಗಲಿ ಇಲ್ಲ ಅಮಾವಾಸ್ಯೆ ಆಗಲಿ ಹುಣ್ಣಿಮೆ ಆಗಲಿ ಈ ದಿನದಲ್ಲಿ 1008 ಸಾರಿ ಜಪ ಮಾಡಬೇಕು. ಈ ಮಂತ್ರ ಗಮನ ಇಟ್ಟು ಕೇಳಿ. ಓಂ ನಮೋ ಭಗವತಿ ಮಹಾಕಾಳಿ ಸುರಸುಂದರಿ ಪ್ರಾಣನಾಯಕಿ ಸರ್ವೇಶ್ವರಿ ಸರ್ವಪೀಡ ಪರಿಹಾರಿಣಿ ಪರಮಸಾಧ್ವಿ ಸುಗನಿ ನಿಜನಂದಿನಿ ಶತ್ರು ಸಂಹಾರಿಣಿ ಸರ್ವಗ್ರಹ ದೋಷನಾಶಿನಿ ಸರ್ವಕಾಲರಕ್ಷಿಣಿ. ಓಂ ರೀಂ ಶ್ರೀಂ ಕ್ಲೀಂ ರೀಂ ರೀಂ ಸ್ವಾಹ. ಈ ಮಂತ್ರವು 108 ಸಾರಿ ಪ್ರತಿನಿತ್ಯ ಜಪ ಮಾಡಬೇಕು. ಸಿದ್ಧಿ ಮಾಡಬೇಕಾದರೆ 1008 ಸಾರಿ ಹೇಳಿ ಸಿದ್ಧಿ ಮಾಡಿಕೊಳ್ಳಬೇಕು. ಈ ಮಂತ್ರವು ಇನ್ನೊಮ್ಮೆ ಮಂತ್ರ ಹೇಳ್ತಾನೆ, ಗಮನವಿಟ್ಟು ಕೇಳಿ. ಓಂ ನಮೋ ಭಗವತಿ ಮಹಾಕಾಳಿ ಸುರಸುಂದರಿ ಪ್ರಾಣನಾಯಕಿ ಸರ್ವೇಶ್ವರಿ ಸರ್ವಪೀಡ ಪರಿಹಾರಿಣಿ ಪರಮಸಾಧ್ವಿ ಸುಗನಿ ನಿಜನಂದಿನಿ ಶತ್ರು ಸಂಹಾರಿಣಿ ಸರ್ವಗ್ರಹ ದೋಷನಾಶಿನಿ ಸರ್ವಕಾಲರಕ್ಷಿಣಿ. ಓಂ ರೀಂ ಶ್ರೀಂ ಕ್ಲೀಂ ರೀಂ ರೀಂ ಸ್ವಾಹ. ಈ ಮಂತ್ರ ಸರ್ವ ಯಂತ್ರಗಳಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡುವಂಥ ಮಂತ್ರವು. ಈ ಮಂತ್ರವನ್ನು 1008 ಸಾರಿ ಹೇಳಿ ಸಿದ್ಧಿ ಮಾಡಿಕೊಂಡರೆ ಸಿದ್ಧಿಯಾಗುತ್ತದೆ. ಸಿದ್ಧಿ ಮಾಡುವ ಸಮಯ ಗ್ರಹಣವಾಗಲಿ ಅಮಾವಾಸ್ಯೆ ಆಗಲಿ ಹುಣ್ಣಿಮೆ ಆಗಲಿ ಆ ಟೈಮ್ನಲ್ಲಿ ಸಿದ್ಧಿ ಮಾಡಿಕೊಳ್ಳಬೇಕು. 1008 ಸಾರಿ ಹೇಳಿ ಸಿದ್ಧಿಯಾದ ನಂತರ ನೀವು ಯಾವ ಯಂತ್ರಗಳನ್ನು ಬರಿತಾ ಇರ್ತೀರ ಅದರ ಮೇಲೆ 108 ಸಾರಿ ಅಭಿಮಂತ್ರಿಸಬೇಕು. ಇದೇ ರೀತಿ ಅಭಿಮಂತ್ರಿಸಿದರೆ ಆ ಯಂತ್ರವು ಜಾಗೃತ ಆಗುತ್ತದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಸಮಸ್ಯೆ ಇದ್ದಲ್ಲಿ ಕಮೆಂಟ್ ಹಾಕಿ. ಧನ್ಯವಾದಗಳು.